ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ರಾಜ್ಯಸಭೆ ವತಿಯಿಂದ ಇಂದು ಬೆಂಗಳೂರಿನಲ್ಲಿ ರಾಜ್ಯ ಪದಾಧಿಕಾರಿಗಳ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಬರುವಂತಹ ಫೆಬ್ರವರಿ 21, 2025ರಂದು 25ನೇ ವಾರ್ಷಿಕೋತ್ಸವದ ಲಾಂಛನ ಪತ್ರ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಗೌರವಾಧ್ಯಕ್ಷರಾದಂತಹ ಜಾಫರ್ ರಾಜ್ ಕಡಿಯಾಳ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಿಮ್ಮ ಮನೆ ಮಗ ಪ್ರಶಾಂತ್ ಭಾವಿಕಟ್ಟಿ, ಬೀದರ್ ಜಿಲ್ಲಾ ಅಧ್ಯಕ್ಷರು ಕರ್ವೆ ಇವರು ಮಾಹಿತಿಯನ್ನು ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ನಮ್ಮಲ್ಲಿ ಸೈದ್ಧಾಂತಿಕ ಸಿದ್ಧಾಂತದಲ್ಲಿ ಪ್ರತಿಯೊಬ್ಬರು ಹಳೇ ಜಿಲ್ಲಾಧ್ಯಕ್ಷರು, ಹಳೇ ಉಪಾಧ್ಯಕ್ಷರು ಎಲ್ಲರೂ ಇದು ನಾವೆಲ್ಲ ಕಷ್ಟಾಗಿ ಸಂಘಟನೆ ಕಟ್ಟಿರೋರು. ನಾವು ಕೂಲಿ ಹೋರಾಟಗಾರನ, ಕೂಲಿ ಜನರನ್ನ, ಇಲ್ಲಾಂದ್ರೆ ಇನ್ನೊಂದು ರೀತಿ ಇರ್ತಕ್ಕಂಥ ಜನರ ಆಶಾ ವಿಷಯಗಳನ್ನು ತೋರಿಸಿ ಕರ್ಕೊಂಡ್ಬರೋ ಜನಗಳು ಯಾರು ಇಲ್ಲ. ನೀವೆಲ್ಲರೂ ರಕ್ಷಣಾ ವೇದಿಕೆ ರಕ್ತ ಹರಿತಿದೆ ಅನ್ನೋ ಭಾವನೆಯಲ್ಲಿ ನೀವೆಲ್ಲರೂ ಇವತ್ತು ಬಂದಿದ್ದೀರ. ಬರ್ತಕ್ಕಂಥವರು ಬನ್ನಿ, ಬೆಂಗಳೂರು ನಗರದ ಪದಾಧಿಕಾರಿಗಳಿಗೆ ಬಹಳಷ್ಟು ಜನ ಕುಂತಿದ್ದೀರಲ್ಲ, ಬನ್ನಿ. 25 ವರ್ಷ ನೀವೆಲ್ಲ ಪೊಲೀಸರ ಬಂಧನಕ್ಕೊಳಗಾಗಿದ್ದೀರ, ಅರೆಸ್ಟ್ ಆಗಿದ್ದೀರಾ, ಲಾಠಿ ಎತ್ತಿದ್ದೀರಾ, ಕೋರ್ಟ್ಗಳಿದ್ದೀರಾ, ಹಿಂಸೆಗಳು ಕೊಟ್ಟಿದ್ದೀರಾ. ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡು ಈ ರಜತ ಸಮಾವೇಶ ಅರ್ಥಪೂರ್ಣವಾಗಬೇಕು, ಮಾಡಬೇಕಾ ಮಾಡಬಾರ್ದ, ಯಾವ ರೀತಿ ಮಾಡಬೇಕು ಅನ್ನೋ ಸಲಹೆ ಕೊಡಿ. ಶಿವರಾಮೇಗೌಡರ ಜೊತೆ ಹಿಂದಿದ್ದಕ್ಕೆ ನೀವೆಲ್ಲ ಬಂದಿದ್ದೀರಾ. ಇವತ್ತು ಬಂದು ನಾವು ಶಿವರಾಮೇಗೌಡರ ಜೊತೆ ಇರ್ತಿಬೇಕಾದ್ರೆ ಸಭೆ ಕರೀಬೇಕು. ನಾನು ಇಲ್ಲಿ ಬಂದ್ಬಿಟ್ಟು ನಾವು ಶಿವರಾಮೇಗೌಡರು ಕೈ ಜೋಡಿಸ್ತೀವಿ, ನೀವೆಲ್ಲ ಜೋಡಿಸೋದಕ್ಕೆ ಬಂದಿರೋದು. ಬಂದು 25 ವರ್ಷದ ನೋವುಗಳೆಲ್ಲ ಅನುಭವಿಸಿದ್ರಲ್ಲ, ನಾವು ಒಂದು ಅರ್ಥಪೂರ್ಣವಾದಂಥ ಛಾಪನ್ನು ಮೂಡಿಸುವಂತ ನಿಜವಾದ ನೈಜ ಸಂಘಟನೆಯ ನೈಜ ಸಂಭ್ರಮವನ್ನು ನಾವೆಲ್ಲ ಆಚರಿಸಬೇಕಂತಕ್ಕಂಥದ್ರ ಬಗ್ಗೆ ತಾವು ಸಲಹೆ ಕೊಡಿ. ಪ್ರತಿ ಸರಿ ಈಗ ಎದ್ದಿದ್ಕೊಂಡು ಹೇಳ್ತಕ್ಕಂಥದ್ದು ಗೌರವ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಕುತ್ಕೊಂಡು ನೋಡಬೇಡಿ. ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಒಂದು ನಿಮ್ಮ ಅನಿಸಿಕೆಯನ್ನು ಎದ್ದು ಬಂದು ನೀವೇ ಹೇಳಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇನೆ. ನಮಸ್ಕಾರ. ದಯಮಾಡಿ